ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಟ್ರೈ ಎಕ್ಸೆಪ್ಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಪಾರ್ಟ್ 33 ನೋಡ್ಕೊಂಬಂದವರಿಗೆ ಇನ್ನೂ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಅದು ಒಂದು ಬೇಸಿಕ್ ಲೆವೆಲ್ ಆಯ್ತಲ್ವಾ. ಬಟ್ ನೋ ಬಡಿ ಈಸ್ ಟೆಲಿಂಗ್ ಯು ದಿಸ್ ಒನ್. ಏನು ಹೇಳ್ತಾ ಇಲ್ಲ ಅಂದರೆ ದ ವೇ ಯು ರೈಟ್ ಎರರ್ ಹ್ಯಾಂಡ್ಲಿಂಗ್ ಈಸ್ ದ ಸಿಂಗಲ್ ಬಿಗ್ಗೆಸ್ಟ್ ಸಿಗ್ನಲ್ ದಟ್ ಯು ಆರ್ ಎ ಜೂನಿಯರ್ ಆರ್ ಸೀನಿಯರ್ ಡೆವಲಪರ್. ಹೌದು, ನನ್ನ ಕೆರಿಯರಲ್ಲಿ ಹಂಡ್ರೆಡ್ಸ್ ಆಫ್ PR ಮರ್ಜ್ ಮಾಡಿಬಿಟ್ಟಿದ್ದೀನಿ. ಅವ್ರು ಎರರ್ ಹ್ಯಾಂಡ್ಲಿಂಗ್ ಹಿಂಗೆ ಬರ್ದಿದ್ದಾರೆ ಅಂತ ನೋಡಿ ನಾನು ಹೇಳ್ಬಿಡ್ತೀನಿ ಅವ್ನು ಯಾವ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಹೌದು, ಜೂನಿಯರ್ ಡೆವಲಪರ್ ಏನಪ್ಪ ಮಾಡ್ತಾರೆ, ಅವ್ರು ಎರರ್ನ ಕ್ಯಾಚ್ ಮಾಡ್ತಾರೆ. ಬಟ್ ಸೀನಿಯರ್ ಡೆವಲಪರ್ ಎರರ್ನ ಡಿಸೈನ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಬಿಸ್ನೆಸ್ ಲಾಜಿಕ್. ನಾವು ಪಾರ್ಟ್ 33 ಏನು ಕಲ್ತ್ವಿ, ಹೆಂಗೆ ಎರರ್ ಹ್ಯಾಂಡ್ಲಿಂಗ್ ಕ್ಯಾಚ್ ಮಾಡೋದು, ಡಿಫಾಲ್ಟ್ ಎರರ್ ಹ್ಯಾಂಡ್ಲಿಂಗ್ ಏನೇನಿದ್ದಾವೆ, ಎರರ್ ಎಕ್ಸೆಪ್ಷನ್ಸ್ ಏನೇನಿದಾವೆ. ಬಟ್ ಪಾರ್ಟ್ 34 ಯು ವಿಲ್ ಲರ್ನ್ ಟು ಡಿಸೈನ್ ದ ಎರರ್ ಅಕಾರ್ಡಿಂಗ್ ಟು ಯುವರ್ ಬಿಸ್ನೆಸ್ ಲಾಜಿಕ್. ಕಸ್ಟಮ್ ಎಕ್ಸೆಪ್ಷನ್ ಬಗ್ಗೆ ಕಲಿಯೋಣ, ಎಕ್ಸೆಪ್ಷನ್ ಚೈನ್ ಬಗ್ಗೆ ಕಲಿಯೋಣ, ರೀಟ್ರೈ ಪ್ಯಾಟರ್ನ್ ಬಗ್ಗೆ ಕಲಿಯೋಣ, ಗ್ರೇಸ್ಫುಲ್ ಡಿಗ್ರೇಡೇಷನ್ ಬಗ್ಗೆ ಕಲಿಯೋಣ. ಹೌದು, ಎಕ್ಸಾಕ್ಟ್ ಸೇಮ್ ಪ್ಯಾಟ್ರನ್ AI ಏಜೆನ್ಸಿಗೆ ನಾನು ಯೂಸ್ ಮಾಡ್ತಿರೋದು. ಬ್ಯಾಕ್ ಎಂಡ್ ಸಿಸ್ಟಮ್ ಡೆವಲಪ್ ಮಾಡ್ಬೇಕಾದ್ರೆ ಇವಾಗ ಏನು ಯೂಸ್ ಮಾಡ್ತೀನಿ ನಿಮ್ಗೆ ಅದೇ ಪ್ಯಾಟ್ರನ್ನ ನಿಮಗೆ ಹೇಳ್ಕೊಡ್ತೀನಿ. ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ನಿಮ್ಮ ಎರರ್ ಹ್ಯಾಂಡ್ಲಿಂಗ್ ನೋಡಿದ್ರೆ ಮಿನಿಮಮ್ 5 year ಎಕ್ಸ್ಪೀರಿಯನ್ಸ್ ಅವ್ನು ಬರ್ದೇನಪ್ಪ ಇದನ್ನ ಅಂತ ಅನ್ನಿಸ್ಬೇಕು ಅಲ್ವಾ. ಬನ್ನಿ ಹಂಗಾರೆ ಶುರು ಮಾಡೋಣ. ಒಂದು ಸಣ್ಣ ರೀಕ್ಯಾಪ್ ಮಾಡ್ಕೊಂಬಿಡೋಣ, ನೆನ್ನೆ ಏನೇನು ಎಕ್ಸೆಪ್ಷನ್ ಕಲ್ತಿದ್ವಿ ಅಂತ. ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸೆಪ್ಷನ್ಸ್ ಕೂಡ ಇಲ್ಲಿದ್ದಾವೆ. ಅದನ್ನು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎವ್ರಿಡೇ ಎರರ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಎವ್ರಿಡೇ ಎರರ್ಸ್ ಅಂದರೆ ಏನಂದ್ರೆ ಡೇ ಇನ್ ಡೇ ಔಟ್ ಈ ಎರರ್ಸ್ ಬಂದೇ ಬರ್ತಾವೆ ನಿಮಗೆ ವರ್ಕ್ ಮಾಡ್ತಾ ಇರ್ಬೇಕಾರೆ. ಇದು ಸಿಂಟ್ಯಾಕ್ಸ್ ಎರರ್ ನೋಡಿದ್ವಿ, ನಿಮ್ಮ ಸಿಂಟ್ಯಾಕ್ಸ್ ಎರರ್ ಮಿಸ್ ಇದ್ರೆ ಇದು ಬರುತ್ತೆ. ಇದು ಇಂಡೆಂಟೇಷನ್ ಎರರ್ಸ್ಗಳು, ನೇಮ್ ಎರರು, ಟೈಪ್ ಎರರು, ಇದನ್ನು ವ್ಯಾಲ್ಯೂ ಎರರ್ ನೋಡಿದ್ವಿ ಇಲ್ಲಿ. ಇದನ್ನು ಕೀ ಎರರ್ಸ್ ಇದ್ದು, ಆಮೇಲೆ ಇಂಡೆಕ್ಸ್ ಎರರ್, ಆಟ್ರಿಬ್ಯೂಟ್ ಎರರ್ ನೋಡಿದ್ವಿ, ಝೀರೋ ಡಿವಿಷನ್ ಬೈ ಎರರ್, ಮಾಡ್ಯೂಲ್ ನಾಟ್ ಫೌಂಡ್ ಅಂದರೆ ಫೈಲ್ ಇಲ್ಲ ಅಂದರೆ, ಇಂಪೋರ್ಟ್ ಎರರ್, ಇಂಪೋರ್ಟ್ನ ಪ್ಯಾಕೇಜ್ ಇಲ್ಲ ಅಂದರೂ ಕೂಡ ಅದು ಇಂಪೋರ್ಟ್ ಎರರ್ ಬರುತ್ತೆ. ಇವೆಲ್ಲ ಎವ್ರಿಡೇ ಎರರ್ಸ್ ಅಲ್ಲೇನಪ್ಪ. ಇವಾಗ ಫೈಲ್ ಆ್ಯಂಡ್ ನೆಟ್ವರ್ಕ್ ಎರರ್ಸ್ ಏನೇನು, ಇದಕ್ಕೊಂದು ಫೈಲ್ ನಾಟ್ ಫೌಂಡು, ಪರ್ಮಿಷನ್ ಎರರ್ಸ್ಗಳು ಬರ್ತವೆ. ಪರ್ಮಿಷನ್ ಇಲ್ಲ ಅಂದರೆ ಆ ಫೈಲಿಗೆ ಆಕ್ಸೆಸ್ ಇಲ್ಲ ಅಂತ ಬರುತ್ತಿದ್ದು. OS ಎರರ್, ಜನರಿಕ್ OS ಲೆವೆಲ್ ಎರರ್, ದ ಪೇರೆಂಟ್ ಆಫ್ ದ ಫೈಲ್ ನಾಟ್ ಫೌಂಡ್ ಎರರ್. ಫೈಲ್ ನಾಟ್ ಫೌಂಡ್ ಅನ್ನೋದು ಯಾರು ಹೇಳೋದು, ಇವಾಗ ಆಪ್ರೇಟಿಂಗ್ ಸಿಸ್ಟಮ್ ಹೇಳಬೇಕು. ಯಾಕೆ, ಆಪ್ರೇಟಿಂಗ್ ಸಿಸ್ಟಮೇ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು, ಫೈಲೆಲ್ಲ ಆರ್ಗನೈಸ್ ಮಾಡ್ತಿರೋದು, ಎಲ್ಲ ಮಾಡ್ತಿರ್ತಾನೆ. ಈ ಫೋಲ್ಡರ್ ಹಾಕಿರೋದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ತಾನೇ ಹ್ಯಾಂಡಲ್ ಮಾಡ್ತಾ ಇದೆ. ಇವಾಗ ಫೈಲ್ ನಾಟ್ ಫೌಂಡ್ ಅನ್ನೋದು ಈ ಪೈಥಾನಿಗೆ OS ಹೇಳಬೇಕು, ಆಪ್ರೇಟಿಂಗ್ ಸಿಸ್ಟಮ್ ಹೇಳಬೇಕು, ನೋಡಪ್ಪ ಈ ಫೈಲ್ ಇಲ್ಲ ಅಂತ. ಆದರೂ ಒಳಗಡೆ ಎರರ್ ಬರೋದು ಫೈಲ್ ನಾಟ್ ಫೌಂಡ್ ಎರರು, ಪರ್ಮಿಷನ್ ಎರರು ಅವೆಲ್ಲ ಅಂತ ಹೇಳ್ತಾ ಇದೆ. ಅದನ್ನೇ ನಾನು ಇಲ್ಲಿ ಹೇಳಿರೋದು. ಜನರಿಕ್ OS ಲೆವೆಲ್ ಎರರ್ ಆ್ಯಂಡ್ ಪೇರೆಂಟ್ ಆಫ್ ಫೈಲ್ ನಾಟ್ ಫೌಂಡ್ ಎರರ್, ಪರ್ಮಿಷನ್ ಎರರ್ ಎಕ್ಸೆಟ್ರಾ ಯೂಸ್ ವೆನ್ ಯು ಆರ್ ನಾಟ್ ಶೋರ್ ವಿತ್ ಅ ಸ್ಪೆಸಿಫಿಕ್ ಫೈಲ್ ಆರ್ ಸಿಸ್ಟಮ್ ಎರರ್ ಟು ಎಕ್ಸ್ಪೆಕ್ಟ್. ಅದನ್ನು ಹೇಳ್ತಾ ಇದೆ. ಇವಾಗ ಕನೆಕ್ಷನ್ ಎರರ್ ಅಂದರೆ ಕನೆಕ್ಟ್ ಮಾಡೋಕ್ಕಾಗಿಲ್ಲ, ನೆಟ್ವರ್ಕ್ ಎರರ್ ಬಂದರೂ ಕೂಡ ಬರುತ್ತೆ. ಟೈಮ್ ಔಟ್ ಎರರ್ ಅಂದರೆ ಆಪರೇಷನ್ ಟುಕ್ ಟೂ ಲಾಂಗ್, ಅವಾಗ ಆಟೋಮೆಟಿಕ್ಕಾಗಿ ಬ್ರೇಕ್ ಆಗಿಬಿಡುತ್ತೆ. ಇದು ಟೈಮ್ ಔಟ್ ಎರರ್ ಆಯಿತಾ. ಇನ್ನೊಂದು ಗ್ರೂಪ್ ಏನಪ್ಪ ಅಂದರೆ ಪ್ರೋಗ್ರಾಮ್ ಬಿಹೇವಿಯರ್ ಎರರ್, ಅಂದರೆ ಕೀಬೋರ್ಡ್ ಇಂಟ್ರಪ್ಷನ್. ನೀವೇ ಕೀಬೋರ್ಡ್ ಕಟ್ ಮಾಡಿದ್ರೆ ಎಕ್ಸಾಂಪಲ್ ಕೊಟ್ಟಿದ್ದೆ ಅದಕ್ಕೆ. ರಿಕರ್ಷನ್ ಎರರ್, ತುಂಬ ಜಾಸ್ತಿ ರಿಕರ್ಷನ್ ಆಯಿತು ಅಂದರೆ ಅವಾಗ ಫಂಕ್ಷನ್ ರಿಕರ್ಷನಲ್ಲಿ ಹೇಳಿದ್ದೆ ನಿಮಗೆ ರಿಕರ್ಷನ್ ಎರರ್ ಬರುತ್ತೆ ಅಂತ ಆಯಿತಾ. ಅನ್ಬೌಂಡ್ ಲೋಕಲ್ ಎರರ್, ನೀವು ವೇರಿಯಬಲ್ ಕರೆಕ್ಟಾಗಿ ಆಕ್ಸೆಸ್ ಮಾಡಿಲ್ಲ ಅಂದರೆ. ಈ ಸ್ಟಾಪ್ ರೇಟ್ರೇಷನ್ ಎರರು ನಾರ್ಮಲಿ ಬರಲ್ಲ, ಅದು ನಿಮಗೆ ಗೊತ್ತಿರಬೇಕು. ಅದು ಯಾವಾಗ ಬರುತ್ತೆ ಅಂದರೆ ಯು ಕಾಲ್ಡ್ ನೆಕ್ಸ್ಟ್ ಅಂತ ಇಟ್ರೇಟರ್ ಮತ್ತು ನಮಗೆ ಜನ್ರೇಟರ್ ಬರುತ್ತೆ, ಅವಾಗ ನಿಮಗೆ ಹೇಳ್ತೀನಿ ಇದನ್ನು. ಬಟ್ ಏನಂದರೆ ಈ ಎರರು ಇವಾಗ ನೆಕ್ಸ್ಟ್ ಅಂತ ಕಾಲ್ ಮಾಡ್ಬೇಕಾದ್ರೆ ಫಾರ್ ಲೂಪಲ್ಲಿ ನೆಕ್ಸ್ಟ್ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಗೊತ್ತಿರಲಿ. ರನ್ ಟೈಮ್ ಎರರ್, ಜನರಿಕ್ ರನ್ ಟೈಮ್ ಎರರು, ಯಾವುದು ಎರರ್ ಫಿಟ್ ಆಗಿಲ್ಲ ಅಂದರೆ ರನ್ ಟೈಮಲ್ಲಿ ಇದೆ ರನ್ ಟೈಮ್ ಎರರ್ ಬಂದ್ಬಿಡೋದು ಡೈರೆಕ್ಟಾಗಿ. ಓಕೆನಾ, ಯಾವ ಎರರ್ ಹ್ಯಾಂಡ್ಲಿಂಗ್ ನೀವು ಬರ್ದಿರೋ ಫಿಟ್ ಆಗಿಲ್ಲ ರನ್ ಟೈಮ್ ಎರರ್ ಬರುತ್ತೆ ಅಂತ ಹೇಳ್ತಾರೆ. ಅದು ಅಸರ್ಷನ್ ಎರರ್ ನಾವು ಆಲ್ರೆಡಿ ನೋಡಿದ್ದೀವಿ. ಡೆವಲಪರ್ ಸ್ಯಾನಿಟಿ ಚೆಕ್ ಮಾಡ್ಬೇಕಾದ್ರೆ ಅಸರ್ಟ್ ಯೂಸ್ ಮಾಡ್ತಾರೆ ಅಲ್ವಾ, ನೀವು ಓದ್ಬಿಡಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಗ್ರೂಪ್ ಏನಂದರೆ ಲೆಸ್ ಕಾಮನ್, ಗುಡ್ ಟು ರೆಕಗ್ನೈಸ್. ನಿಮಗೆ ಗೊತ್ತಿರಬೇಕು, ನೆನಪಿರ್ಬೇಕು. ನಿಮಗೆ ಗೊತ್ತಿಲ್ಲ ಅಂತ ಏನೂ ಇರಬಾರ್ದು, ಅಷ್ಟೇ ನನ್ನ ಉದ್ದೇಶ. ಈ ಎರರ್ ಹ್ಯಾಂಡ್ಲಿಂಗ್ ಅಂತ ಬಂದಮೇಲೆ ಎಲ್ಲ ಗೊತ್ತಿರಬೇಕು ನಿಮಗೆ ಅಷ್ಟೇ. ಅದನ್ನು ನಮಗೆ ಹೇಳ್ತಾ ಬರ್ತಾ ಇರೋದು. ಸಿಸ್ಟಮ್ ಎಕ್ಸಿಟ್ ಅಂತ ಇದೆ, ಓವರ್ಫ್ಲೋ ಎರರು, ಯೂನಿಕೋಡ್ ಡಿಕೋಡ್ ಎರರ್, ಮೆಮೊರಿ ಎರರ್, ಮೆಮೊರಿ ಲೀಕೇಜ್ ಆಯಿತು ಅಂದರೆ ಮೆಮೊರಿ ಎರರ್ ಬರುತ್ತೆ. ನಾಟ್ ಇಂಪ್ಲಿಮೆಂಟೆಡ್ ಎರರ್ ಅಂದರೆ ಏನಂದರೆ ಕೋಡ್ ಬರ್ದೇನೆ, ಆ ಫಂಕ್ಷನ್ ಬರ್ದೇನೆ ಆಯಿತಾ, ಬಟ್ ಅದ್ರೊಳಗೆ ಲಾಜಿಕೇನೂ ಬರ್ದಿಲ್ಲ ಅಂತ ಅವನು. ಈ ಥರ ಎರರ್ಸ್ ಇದ್ದಾವೆ. ಒಂದ್ಸರಿ ನೋಟ್ಸಲ್ಲಿ ಕೊಟ್ಟಿದ್ದೀನಿ, ಒಂದ್ಸರಿ ರೀಕಾಲ್ ಮಾಡ್ಕೊಂಬಿಡಿ. ನಿಮಗೆ ಏನೂ ಗೊತ್ತಿಲ್ಲ ಅಂತ ಇರಬಾರ್ದು. ಓಕೆನಾ, ಇವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕಸ್ಟಮ್ ಎಕ್ಸೆಪ್ಷನ್, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ಗಳು ಏನು ಮಾಡ್ತಾವೆ, ಜನರಿಕ್ ಸ್ಟೇಟ್ಮೆಂಟ್ಸು, ಜನರಿಕ್ ಎರರ್ಸ್ಗಳು ಎಲ್ಲ ಕವರ್ ಮಾಡಿಬಿಡುತ್ತೆ. ಬಟ್ ಆದರೆ ಕಸ್ಟಮ್ ಎಕ್ಸೆಪ್ಷನ್ ನಮ್ಮ ಬಿಸ್ನೆಸ್ ಲಾಜಿಕ್ ಪ್ರಕಾರ ಬರೀಬೇಕಾಗುತ್ತೆ. ಬಿಸ್ನೆಸ್ ಲಾಜಿಕಲ್ಲಿ ಏನು ಮಾಡಿದ್ವಿ, ಏಜ್ 150ಗಿಂತ ಜಾಸ್ತಿ ಇದ್ದರೆ ಅವ್ರು ನಮಗೆ ಬೇಡಪ್ಪ ಅಂತ ಹೇಳ್ತಿದ್ವಿ. ಏಜ್ 150ಗಿಂತ ಜಾಸ್ತಿ ಇರೋರು ಬದುಕಿದ್ದಾರೆ, ಬಟ್ ಅದು ನಮಗೆ ಬೇಡ, ನಮ್ಮ ಬಿಸ್ನೆಸ್ ಲಾಜಿಕ್ ಪ್ರಕಾರ ಬೇಡ. ಅವಾಗ ಏನು ಮಾಡಬೇಕು, ಕಸ್ಟಮ್ ಎರರ್ ಮಾಡಬೇಕಲ್ವಾ. ಅದೇ ಥರ ಇಲ್ಲಿ ಬರ್ದಿ ನೋಡಿ, ಇನ್ವ್ಯಾಲಿಡ್ ಏಜ್ ಎರರ್. ನೀವು ಈ ಥರ ಬರೀಬೇಕು, ಇದನ್ನು ಇಂಪೋರ್ಟ್ ಮಾಡ್ಕೋಬೇಕು ಆಯಿತಾ. ಇದು ಇನ್ಬಿಲ್ಟ್ ಇದು, ಹಂಗಾಗಿ ನೀವು ಇಂಪೋರ್ಟ್ ಮಾಡೋದಬೇಕಾಗಿಲ್ಲ, ಮೀನ್ಸ್ ಇಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ ಎಕ್ಸೆಪ್ಷನ್ ಅದು ಈ ಥರ ಯೂಸ್ ಮಾಡಬೇಕು. ಅವಾಗ ನೋ ಇಂಪೋರ್ಟ್ ನೀಡೇ ಎಕ್ಸೆಪ್ಷನ್ ಇದೆ ಪೈಥಾನ್ ಬಿಲ್ಟ್ ಇನ್, ಲೈಕ್ ಪ್ರಿಂಟ್ ಲೆಂತ್ ಇಂಟ್ ಎಲ್ಲ ಇದೆಯಲ್ಲ ಅದೇ ಥರ ಎಕ್ಸೆಪ್ಷನ್ ಅಂತ ಆಲ್ರೆಡಿ ಇರುತ್ತೆ ನೋಡಿ. ಹಂಗಾರೆ ಎರರ್ ಬರಲ್ಲ ಅಂತ ಹೇಳ್ತಿದ್ದೀನಿ ನಾನು. ಹೌದು, ನೀವು ನೋಡಿ ಈ ಥರ ಮಾಡಿದಾಗ ನೋಡಿ ಆಟೋಮೆಟಿಕ್ ಎರರ್ ತೋರಿಸ್ಬೇಕಿತ್ತು, ಇದು ಬರಲ್ಲ, ಯಾಕಂದರೆ ಇದು ಆಲ್ರೆಡಿ ಬಿಲ್ಟ್ ಇನ್ ಕ್ಲಾಸ್ ಇದು.
ಇದನ್ನು ನಾವು ಇನ್ಹೆರಿಟ್ ಮಾಡ್ತಾ ಇದ್ದೀವಿ. ಇನ್ಹೆರಿಟೆನ್ಸು ಎಲ್ಲ ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಗೊತ್ತಾಗುತ್ತೆ. ಕ್ಲಾಸ್ ಅಂದರೆ ಎಲ್ಲ ನಾನು ಹೇಳ್ಕೊಡ್ತೀನಿ. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳಿ, ನೀವು ಕಸ್ಟಮ್ ಎಕ್ಸೆಪ್ಷನ್ ಬರೀಬೇಕು ಅಂದರೆ ನೀವು ಈ ಥರ ಕ್ಲಾಸಲ್ಲಿ ಇದನ್ನು ಇನ್ಹೆರಿಟ್ ಮಾಡಬೇಕಾಗತ್ತೆ. ಅದ್ರದ್ದು ಪ್ರಾಪರ್ಟೀಸ್ ಎಲ್ಲ ನೀವು ತೊಗೊಂಡು ಇನ್ನು ಅಪಾರ್ಟ್ ಫ್ರಮ್ ದಟ್ ನೀವು ಕಸ್ಟಮ್ ಎಕ್ಸೆಪ್ಷನ್ ಬರಿಬೋದು. ಇದೇ ಮೇನ್ ಅಜೆಂಡಾ ಇದಕ್ಕೆ. ಆ ಥರ ಇನ್ವ್ಯಾಲಿಡ್ ಇಮೇಲ್ ಎರರ್ ಕೂಡ ಇಲ್ಲಿ ಬರ್ಕೊಂಡಿದ್ದೀನಿ. ಬಟ್ ಲಾಜಿಕ್ ಬರ್ದಿಲ್ಲ ನಾನು, ಆಮೇಲೆ ಬರಿತೀನಿ. ಏನಕ್ಕೆ ಪಾಸ್ ಅಂತ ಹಾಕೋದು ಅಂತ ನಿಮಗೆ ಮುಂಚೆನೇ ಹೇಳಿದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಏನಕ್ಕೆ ನಾನು ಇವಾಗ ಜಸ್ಟ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಐಡಿಯಾ ಹಾಕ್ಕೊಂಡಿದ್ದೀನಿ ಗುರು ನಾನು, ಬಟ್ ಆಮೇಲೆ ಲಾಜಿಕ್ ಬರೀತೀನಿ ಅಂತ ಹೇಳೋಕ್ಕೆ ಇಲ್ಲಿ ಪಾಸ್ ಮಾತ್ರ ಯೂಸ್ ಮಾಡೋದು. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಳೆ ವಿಡಿಯೋ ನೋಡಿದ್ರೆ ಪಕ್ಕಾ ಗೊತ್ತಿರತ್ತಿದೆ. ಯೂಸಿಂಗ್ ಕಸ್ಟಮ್ ಎಕ್ಸೆಪ್ಷನ್, ನಾನು ಇಲ್ಲಿ ಕಸ್ಟಮ್ ಎಕ್ಸೆಪ್ಷನ್ ಬರ್ದಿದ್ದೀನಿ ಅಂತ ಅಂದ್ಕೊಳ್ಳಿ. ಲಾಜಿಕ್ ಬರ್ದಿಲ್ಲ, ನೀವು ಅಂದ್ಕೊಳ್ಳಿ ನಾವು ಬರ್ದಿದ್ದೀನಿ ಇಲ್ಲಿ ಅಂತ. ಇದನ್ನು ನಾನು ಯೂಸ್ ಮಾಡಬೇಕಂದ್ರೆ ಹೆಂಗೆ ಯೂಸ್ ಮಾಡಬೇಕು? ಸೇಮ್ ಇದೇ ಥರ ನೋಡಿ. ಈಗ ಫಸ್ಟು ಏಜ್ ನೋಡ್ತೀನಿ, ಇಂಟೀಜರ್ ಅಂತ ಚೆಕ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಲಾಜಿಕ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ, ಆಯಿತಾ? ಇಲ್ಲಿ ಎಕ್ಸೆಪ್ಷನ್ ರೈಸ್ ಮಾಡ್ತಾ ಇದ್ದೀನಿ. ಯಾವುದು? ಇವಾಗ ನಂದೇ ಎಕ್ಸೆಪ್ಷನ್, ಕಸ್ಟಮ್ ಎಕ್ಸೆಪ್ಷನ್ನ ರೈಸ್ ಮಾಡ್ತೀನಿ. ಏಜ್ ಮಸ್ಟ್ ಬಿ ಇಂಟೀಜರ್ ಆ್ಯಂಡ್ ಗಾಟ್ ದಿಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಂಟೀಜರ್ ಬದಲು ಬೇರೆ ಸಿಗ್ತಾ, ಯಾಕೆ ನಾನು ಚೆಕ್ ಮಾಡ್ತಿರೋದು ಇನ್ಸ್ಟೆನ್ಸ್ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇನ್ವ್ಯಾಲಿಡ್ ಏಜ್ ಎರರು, ಇದರಲ್ಲಿ ಮೇನ್ ಲಾಜಿಕ್ ನಾನು ಚೆಕ್ ಮಾಡ್ತೀನಿ. ನೋಡಿ, ಲೆಸ್ ದ್ಯಾನ್ ಇರಬಾರ್ದು, ಗ್ರೇಟರ್ ದ 150 ಇರಬಾರ್ದು. ಇದು ನನ್ನ ಬಿಸ್ನೆಸ್ ಲಾಜಿಕ್, ಅದನ್ನು ನನಗೆ ಹಾಕ್ಕೊಂಡಿದ್ದೀನಿ, ಆಯಿತಾ? ಇವಾಗ ವ್ಯಾಲಿಡ್ ಇಮೇಲ್ಗೂ ಕೂಡ ನಾವು ಇನ್ವ್ಯಾಲಿಡ್ ಇಮೇಲ್ನ ಚೆಕ್ ಮಾಡ್ಬೋದು. ಬೇಸ್ಡ್ ಆನ್ ದಿಸ್, ಇಫ್ ಇಲ್ಲ ಅಂತ ಹೇಳಿದ್ರೆ ಇಮೇಲ್ ಕರೆಕ್ಟಾಗಿಲ್ಲ ಅಂತ ಅರ್ಥ. ಇವಾಗ ಡಾಟ್ ಇಲ್ಲ ಅಂದರೆ ಇಮೇಲ್ ಕರೆಕ್ಟಾಗಿಲ್ಲ ಅಂತ ಅರ್ಥ ಅನ್ನೋದನ್ನು ನಾವು ನಾಟ್ ಇನ್ ಆಪ್ರೇಷನ್ನು ಎಲ್ಲ ನಾವು ನೋಡಿದ್ದೀವಿ ಅಲ್ವಾ? ಇದೇನೆಂದರೆ ಜಸ್ಟ್ ನಾನು ಹೇಳ್ತಾ ಇರೋದು, ನಿಮ್ಮ ಬಿಸ್ನೆಸ್ ಲಾಜಿಕ್ ಪ್ರಕಾರ ನೀವು ಕಸ್ಟಮಾಗಿ ಎಕ್ಸೆಪ್ಷನ್ ಕೂಡ ಬರೀಬೋದು. ಇನ್ಬಿಲ್ಟ್ ಕೊಡೋದು ಬಿಟ್ಟು ನೀವು ಕಸ್ಟಮ್ ಎಕ್ಸೆಪ್ಷನ್ ಬರೀಬೋದು ಅಂತ ಹೇಳ್ತಾರೆ. ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ವೆನ್ ಟು ಕ್ರಿಯೇಟ್ ಕಸ್ಟಮ್ ಎಕ್ಸೆಪ್ಷನ್, ನಾನು ಯಾವಾಗ ಕಸ್ಟಮ್ ಎಕ್ಸೆಪ್ಷನ್ ಬರೀಬೇಕು, ಯಾವಾಗ ಬಿಲ್ಟ್-ಇನ್ ಯೂಸ್ ಮಾಡಬೇಕು, ಅದು ನಿಮಗೆ ಗೊತ್ತಿರಬೇಕು ಅಲ್ವಾ? ಡೊಮೈನ್ ಸ್ಪೆಸಿಫಿಕ್ ಎರರ್ಸ್, ಇನ್ವ್ಯಾಲಿಡ್ ಏಜ್ ಎರರ್ ಅಂದರೆ ಬಿಸ್ನೆಸ್ ಲಾಜಿಕ್ ಪ್ರಕಾರ, ಡೊಮೈನ್ ಪ್ರಕಾರ. ಇವಾಗ ಜನರಿಕ್ ಟೈಪ್ಸ್ ಮತ್ತು ವ್ಯಾಲ್ಯೂ ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂದರೆ ಇನ್ಬಿಲ್ಟ್ ಎಕ್ಸೆಪ್ಷನ್ ಯೂಸ್ ಮಾಡ್ಕೊಂಬಿಡಿ. ಜನರಲ್ ನೋಡಿ, ನೆನ್ನೆ ಏನು ಮಾಡಿದ್ವಿ, ಓಪನ್ ಎ ಅವರು ಅವ್ರದ್ದೇ ಎಕ್ಸೆಪ್ಷನ್ ಕೊಟ್ಬಿಟ್ಟಿದ್ರು ನಮಗೆ. ನೋಡಿ, ಅಥೆಂಟಿಕೇಶನ್ ಎರರ್, ರೇಟ್ ಲಿಮಿಟ್ ಎರರ್, ಇದೇ ಥರ ಬರೆಯೋದು. ಈ ಬಿಸ್ನೆಸ್ ಲಾಜಿಕ್ ಪ್ರಕಾರ ಅವರು ಆಲ್ರೆಡಿ ಎಕ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಕಸ್ಟಮ್ ಎಕ್ಸೆಪ್ಷನ್. ಇವರು ಇನ್ಹೆರಿಟ್ ಮಾಡಿರ್ತಾರೆ ಇದೇ ಥರನೇ. ಈ ಎಕ್ಸೆಪ್ಷನ್ ಇನ್ಹೆರಿಟ್ ಮಾಡಿದ್ರೆ ಮಾತ್ರ ಅವ್ರು ಆ ಥರ ಬರೆಯೋಕ್ಕಾಗೋದು. ಓಕೆನಾ? ಇವ್ರು ಕಸ್ಟಮ್ ಎಕ್ಸೆಪ್ಷನ್ ಬರ್ದಿದ್ದಾರೆ ಅವ್ರ ಬಿಸ್ನೆಸ್ ಲಾಜಿಕ್ ಪ್ರಕಾರ, ಅದನ್ನು ನಾವು ಯೂಸ್ ಮಾಡ್ತಿದ್ವಿ. ಅದನ್ನೇ ಇಲ್ಲಿ ಕೆಳಗೆ ಹೇಳ್ತಾ ಇರೋದು, ಇನ್ ಲೈಬ್ರರಿ ಆ್ಯಂಡ್ ಫ್ರೇಮ್ವರ್ಕ್ ಯೂಸ್ಡ್ ಬೈ ದ ಅದರ್ ಡೆವಲಪರ್ಸ್. ನಾವು ಇವಾಗ ಯೂಸ್ ಮಾಡ್ತಿರೋದು ಓಪನ್ ಎ ಲೈಬ್ರರಿ, ಅದರೊಳಗೆ ಅವ್ರು ಕಸ್ಟಮ್ ಎಕ್ಸೆಪ್ಷನ್ ಅವ್ರು ಬರ್ದಿದ್ದಾರೆ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ ನಿಮ್ಮದೊಂದು ಲೈಬ್ರರಿ ಕ್ರಿಯೇಟ್ ಮಾಡ್ತಿದ್ರಾ, ನಿಮ್ಮ ಬಿಸ್ನೆಸ್ ಲಾಜಿಕಲ್ಲಿ ನೀವು ಲಾಜಿಕ್ ಬರೀತಿದ್ದೀರಾ ಅಂದರೆ ಆ ಎರರ್ ಹ್ಯಾಂಡ್ಲಿಂಗ್ ಪ್ರಕಾರ, ಆ ಬಿಸ್ನೆಸ್ ಪ್ರಕಾರ ನೀವು ಬರೀತಿದ್ದೀರಾ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವಾಗ ನೋಡಿ, ಇವರು ಕೂಡ ಅವ್ರು ಡಿಫಾಲ್ಟ್ ಎಕ್ಸೆಪ್ಷನ್ಗಿಂತ ಬಿಟ್ಟು ಬೇರೆ ಎಕ್ಸೆಪ್ಷನ್ ಕೂಡ ಬರ್ದಿದ್ದಾರೆ. ಅಂದರೆ ಎಲ್ಲ ಯೂಸ್ ಕೇಸಲ್ಲೂ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಈ ಥರ ನಾವು ಬರೀತೀವಿ ಡಿಸ್ಟಿಂಗ್ವಿಷ್ ಮಾಡೋಕ್ಕೆ. ಓಕೆ, ನಿಮಗೆ ಅಷ್ಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇವಾಗ ಬಿಲ್ಟ್-ಇನ್ ಹಾಕ್ಬೇಕಂದ್ರೆ ಬೇಸಿಕ್ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋಕ್ಕೆ ಬೇಕಾಗುತ್ತೆ. ಇಷ್ಟು ಗೊತ್ತಾಯ್ತಾ? ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಪಾಸ್ ಆ್ಯಂಟಿ ಪ್ಯಾಟ್ರನ್ ಅಂತ ಹೇಳಿದ್ರೆ, ದಿಸ್ ಈಸ್ ದ ವರ್ಸ್ಟ್ ಥಿಂಗ್ ಯು ಕ್ಯಾನ್ ರೈಟ್ ಇನ್ ದ ಪೈಥಾನ್ ಕೋಡ್. ನೋಡಿ, ಏನಂದರೆ ಇವಾಗ ನಾವು ನೀವು ಟ್ರೈ ಎಕ್ಸೆಪ್ಷನ್ ಹಾಕಿರ್ತೀರಾ, ಬಟ್ ಇಲ್ಲೇನೋ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡಿ ಜಸ್ಟ್ ಪಾಸ್ ಅಂತ ಕೊಟ್ಬಿಟ್ಟಿರ್ತೀರ. ಅಂದರೆ ಮೀನಿಂಗ್ ಏನು? ಈ ಸೈಲೆಂಟಾಗಿ ಇದು ಪಾಸ್ ಆಗ್ತಾ ಇದೆ, ನಮಗೆ ಎರರ್ ಏನು ಬರ್ತಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಲಾಜಿಕ್ ಫೇಲ್ ಆಯಿತು ಅಂದರೆ ಇದು ತುಂಬ ಪ್ರಾಬ್ಲಮ್ ಅಲ್ವಾ? ಈ ಥರ ಮಾಡಬಾರ್ದು. ಯಾವ ಥರ ಮಾಡಬೇಕು? ಕರೆಕ್ಟ್ ಅಪ್ರೋಚ್ ಏನಪ್ಪ ಅಂದರೆ, ಇವಾಗ ನೋಡು, ಫಾರ್ ಎಕ್ಸಾಂಪಲ್ ಇಲ್ಲಿ ಯೂಸರ್ ಐ ಡಿ ಇಲ್ಲ ಅಂತ ಅಂದ್ಕೊಳ್ಳಿ, ಕರೆಕ್ಟಾಗಿ ಇಲ್ಲ, ಇದು ಆವಾಗಲೇ ತಾನೇ ಎರರ್ ಬರೋದು. ಎಕ್ಸೆಪ್ಟ್ ಬಂದು ಯೂಸರ್ ಈಸ್ ನೌ ಅನ್ಡಿಫೈನ್ಡ್. ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಫಂಕ್ಷನ್ ಬರ್ದಿದ್ದೀರಾ, ಯೂಸರ್ ಐ ಡಿ ಕೊಡಬೇಕು. ಅದಕ್ಕೆ ಯೂಸರ್ ಐ ಡಿ ಫ್ರಂಟ್ ಎಂಡ್ ಡೌನ್ ಕಳಿಸಿಲ್ಲಪ್ಪ. ಇವಾಗ ಏನಾಗುತ್ತೆ? ಯೂಸರ್ ಈಸ್ ನೌ ಅನ್ಡಿಫೈನ್ಡ್, ಕೋಡ್ ವಿಲ್ ಬಿಲೋ ಕ್ರ್ಯಾಶ್ ಮಿಸ್ಟೀರಿಯಸ್ಲಿ. ನಿಮಗೆ ಏನು ಗೊತ್ತೇ ಆಗಲ್ಲ, ಕೋಡ್ ಕ್ರ್ಯಾಶ್ ಆಗ್ತಾ ಇರೋದು. ಯಾಕೆ ಅಂದರೆ ನಿಮಗೆ ಡಿಬಗ್ ಮಾಡೋಕ್ಕೆ ಇಲ್ಲಿ ಲಾಗೇ ಕ್ಯಾಚ್ ಮಾಡಿಲ್ಲಲ್ಲ ನೀವು, ಆಯಿತಾ? ಅವಾಗ ಏನಾಗ್ಬಿಡೋದು? ಪ್ರಾಬ್ಲಮ್ ಆಗುತ್ತಲ್ಲ. ಅವಾಗ ಏನು ಮಾಡಬೇಕು? ಗ್ರೇಸ್ಫುಲಿ ನೀವು ಇದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಕರೆಕ್ಟ್ ಅಪ್ರೋಚ್ ಯಾವುದು? ಇವಾಗ ಯೂಸರ್ ಐ ಡಿ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಇಲ್ಲೊಂದು ಪ್ರಿಂಟ್ ಹಾಕೊಳ್ಳಿ. ನೋಡಿ, ಈ ಯೂಸರ್ ನಾಟ್ ಫೌಂಡ್ ಅಂತ ನಿಮಗೆ ಗೊತ್ತು ತಾನೆ. ಇದು ಯಾವಾಗ ಬ್ರೇಕ್ ಆಗ್ಬೋದು? ಈ ಫಂಕ್ಷನ್ ಬ್ರೇಕ್ ಆಗೋದು ಯೂಸರ್ ಐ ಡಿ ತಪ್ಪಿದ್ರೆ ಮಾತ್ರ. ಅದ್ರ ಬದಲು ಯೂಸರ್ ಐ ಡಿ ಪ್ರಿಂಟ್ ಹಾಕೊಂಬಿಟ್ರೆ ನೀವು ಡಿಬಗ್ ಮಾಡೋಕ್ಕೆ ಈಸಿ ಆಗುತ್ತಲ್ವಾ? ಯಾವ ಯೂಸರ್ ಐ ಡಿಗೆ ಏನು ಇಶ್ಯೂ ಬರ್ತಾ ಇದೆ ಅಂತ ನೀವು ಟಕ್ಕಂದ್ರೆ ಚೆಕ್ ಮಾಡ್ಬಿಡ್ಬೋದು. ಇದು ನಿಮ್ಮ ಕರೆಕ್ಟ್ ಅಪ್ರೋಚು. ನಾವು ಕೀ ಎರರ್ ಯಾಕೆ ಹಾಕೊಂಡ್ವಿ? ನಮಗೆ ಗೊತ್ತು ಇದು ಕೀ ಮಿಸ್ಸಿಂಗ್ ಇದು ಅಂತ ಅಲ್ವಾ? ಹಂಗಾಗಿ ಕೀ ಎರರ್ ಹಾಕೊಂಡು ಅದು ಕ್ಯಾಚ್ ಆಯಿತು. ಅದು ಕ್ಯಾಚ್ ಆದಮೇಲೆ ನಾವು ಯೂಸರ್ ಇಸ್ಕೊಟ್ಟು ನನ್ನ ಅಂತ ಆಗದೆ ಬೇರೆ ಲಾಜಿಕ್ಕು ಅದೇ ಥರ ನೀವು ಹ್ಯಾಂಡ್ಲ್ ಮಾಡಿರ್ತೀರ. ನನ್ನಿದ್ರೆ ಈ ಕಂಡೀಷನ್ಗೆ ಹೋಗಬಾರ್ದು ಅಂತ ಹ್ಯಾಂಡ್ಲ್ ಮಾಡಿರ್ತೀರ. ಕ್ರ್ಯಾಶ್ ಆಗಲ್ಲ, ಬಟ್ ಎರರ್ ಬರ್ತವೆ. ಇದು ನಿಮಗೆ ಅರ್ಥ ಆಯ್ತಾ? ಇವಾಗ ನೀವು ಹೆಂಗೆ ಕ್ಯಾಚ್ ಮಾಡ್ಬೋದು ಇದು ಅಂತ? ಇವಾಗ ಆ್ಯಂಟಿ ಪ್ಯಾಟ್ರನ್ ಅಂದರೆ ನೀವು ಸೈಲೆಂಟಾಗಿ ಕಿಲ್ ಆಗ್ತಿರೋದನ್ನು ಸ್ಟಾಪ್ ಮಾಡಬೇಕು ಫಸ್ಟು. ಓಕೆ, ಕ್ಯಾಚ್ ಟೂ ಬ್ರಾಡ್ಲಿ ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಕ್ಯಾಚ್ ಮಾಡೋದು ಎರರ್ನ, ಬಟ್ ಏನೂ ಅದಕ್ಕೊಂದು ಮೀನಿಂಗ್ ಇರೋಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಟೂ ಬ್ರಾಡ್ಲಿ ಹೈಡ್ಸ್ ಎ ರಿಯಲ್ ಬಗ್. ಫಾರ್ ಎಕ್ಸಾಂಪಲ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್, ಇಲ್ಲಿ ಡೇಟಾ ಕೊಡ್ತಾ ಇದ್ದಾರೆ, ಸಮಥಿಂಗ್ ವೆಂಟ್ ರಾಂಗ್ ಅಂತ ಹಾಕ್ಬಿಡೋದು ಎಕ್ಸೆಪ್ಷನ್. ಇನ್ನೊಂದು ಅಬ್ಸರ್ವ್ ಮಾಡಿ, ಕ್ರೂಷಿಯಲ್ ಪಾಯಿಂಟು, ಕೀ ಎರರ್ ಬಂದರೆ ಮಾತ್ರ ಇದ್ರ ಒಳಗೆ ಹೋಗುತ್ತೆ, ವ್ಯಾಲ್ಯೂ ಎರರ್ ಬಂದರೆ ಒಳಗೆ ಹೋಗಲ್ಲ. ನೀವು ಪೈಥಾನ್ ನೀವೇನೇ ಮಾಡಿರಿ, ಪೈಥಾನ್ಗೆ ಎರರು ಅದು ಥ್ರೋ ಮಾಡ್ತಾ ಇರುತ್ತೆ. ನೀವು ಇದನ್ನು ಹೆಂಗೆ ಬೇಕೋ ಹಂಗೆ ಕ್ಯಾಚ್ ಮಾಡಿ ನಿಮ್ಮ ಪ್ರಕಾರ ಹ್ಯಾಂಡ್ಲ್ ಮಾಡಬೇಕು ಅಲ್ವಾ? ನಾನು ನೆನ್ನೆ ಹೇಳಿದ್ದು,
ಇವಾಗ ಕೀ ಎರರ್ ಬರ್ತಿದ್ದೇನೆ, ಕೀ ಎರರ್ ಮಾತ್ರ ಇದ್ರೊಳಗೆ ಬರೋದು, ಬೇರೆದು ಬರಲ್ಲ. ಇವಾಗ ಎಕ್ಸೆಪ್ಷನ್ ಅಂತ ಹಾಕಿದ್ರೆ ನಿಮಗೆ ಎಲ್ಲ ಎರರ್ ಇದ್ರೊಳಗೆ ಬರುತ್ತೆ, ಪ್ರಿಂಟ್ ಸಮಥಿಂಗ್ ವೆಂಟ್ ರಾಂಗ್. ಕೀ ಎರರ್ ಬಂದರೂ ಇದ್ರೊಳಗೆ ಬರುತ್ತೆ, ಸಮಥಿಂಗ್ ವೆಂಟ್ ರಾಂಗ್. ಆಯಿತಾ? ಅಂದರೆ ಈ ಮೀನಿಂಗ್ ಏನು, ಡಿಬಗ್ ಮಾಡೋಕ್ಕಾಗತ್ತಾ? ಹಿಂಗೆ ಬರಿಬಾರ್ದು ನೀವು. ಯಾವತ್ತೂ ಇವನ್ನೆಲ್ಲ ಬರಿಬೇಕಾದ್ರೆ ಇವೆಲ್ಲ ಕಾನ್ಶಿಯಸ್ ಆಗಿ ನೀವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಮೀನಿಂಗ್ಫುಲ್ಲಾಗಿ ಬರಿಬೇಕೆಲ್ಲ ಅದು. ಅವಾಗ ನಿಮಗೆ ಡಿಬಗ್ ಮಾಡೋದು ನಿಮಗೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಇನ್ನೊಬ್ಬ ಯಾರೋ ಡೆವಲಪರ್ ಬಂದು ಡಿಬಗ್ ಮಾಡ್ತೀರಾ, ಅವ್ನು ನಿಮಗೆ ಸರಿಯಾಗಿ ಬೈಕು ಅಂತ. ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಬೆಸ್ಟ್ ಅಪ್ರೋಚಲ್ಲೇ ನೀವೆಲ್ಲ ಸಾಲ್ವ್ ಮಾಡಬೇಕು ಅಂತ ನನ್ನ ಉದ್ದೇಶ. ಓಕೆ, ಬೆಟರ್ ಅಪ್ರೋಚ್ ಇನ್ನು ಯಾವುದು? ವ್ಯಾಲ್ಯೂ ಎರರಲ್ಲಿ ಸ್ಪೆಸಿಫಿಕ್ ಆಗಿ ಹಾಕಪ್ಪ ಇನ್ವ್ಯಾಲಿಡ್ ಡೇಟಾ ಅಂತ. 0 ಡಿವಿಷನ್ ಬೈ ಎರರ್ ಮಾಡಿದ್ರೆ ಕರೆಕ್ಟ್ ಹಿಂಗೆ ಹಾಕಪ್ಪ ನೀನು. ಮೀನಿಂಗ್ಫುಲ್ಲಾಗಿ ಗೊತ್ತು ತಾನೇ ನಿನಗೆ ಎರರ್ ಹ್ಯಾಂಡ್ಲಿಂಗ್. ಇವಾಗ ಕರೆಕ್ಟ್ ಮೀನಿಂಗ್ಫುಲ್ಲಾಗಿ ಹಾಕು ಅಂತ ಹೇಳ್ತಿರೋದು. ಇವಾಗ ಎಕ್ಸೆಪ್ಷನ್ ಚೈನ್ ಅಂದ್ರೇನು? ಮಲ್ಟಿಪಲ್ ಎಕ್ಸೆಪ್ಷನ್ ಒಳಗಡೆ ಕಾಲ್ ಮಾಡಬಹುದು. ಹೌದಾ? ಹಂಗಾರೆ ಹೆಂಗಿದು ನೋಡಿ. ಇವಾಗ ಏಜ್ ಅಂತ ಇದೆ, ಏಜ್ಗೆ ವ್ಯಾಲ್ಯೂ ಎರರು ಬರ್ಬೋದು, ಕೀ ಎರರು ಬರ್ಬೋದು. ಅವ್ನು ಕೀನೂ ಕಳಿಸ್ದೇ ಇರ್ಬೋದು, ವ್ಯಾಲ್ಯೂ ಎರರು ಕಳಿಸ್ದೇ ಇರ್ಬೋದು. ನಮಗೆ ಗೊತ್ತಿದೆ. ಇವಾಗ ಎರಡನ್ನೂ ಇಲ್ಲಿ ಚೆಕ್ ಮಾಡಿ, ಇಲ್ಲಿ ಒಳಗಡೆ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ, ನಲ್ಲಿ ಇಟ್ಕೊಂಡಿರೋದು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಡೇಟಾ ಪ್ರೊಸೆಸಿಂಗ್ ಎರರ್ ಅನ್ನೋದು ನನ್ನ ಕಸ್ಟಮ್ ಎಕ್ಸೆಪ್ಷನ್, ನಾನು ಇಲ್ಲಿ ಬರೆದಿದ್ದೀನಿ, ಇಲ್ಲಿಗೆ ಯೂಸ್ ಮಾಡ್ತೀನಿ. ಫೇಲ್ ಟು ಪ್ರೊಸೆಸ್ ರೆಕಾರ್ಡ್. ಈ ರೆಕಾರ್ಡ್ ಏನು ಅಂತ ನಾನು ಕರೆಕ್ಟಾಗಿ ಡೇಟಾನು ಕಳಿಸ್ತಿದ್ದೀನಿ, ಅದಕ್ಕೆ ತಕ್ಕನಂಗೆ ಎರರ್ ಅಂತಲೂ ಕಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ರೆಕಾರ್ಡ್ ಏನಿದೆ ಫ್ರಮ್ ಅಂತ ಕಳಿಸ್ತಾ ಇದ್ದೀನಿ. ಏನಪ್ಪ ಇಶ್ಯೂ ಆಗಿದೆ ಅಂತ ನಾನು ಕ್ಲಿಯರಾಗಿ ಇನ್ನೊಂದು ಒಳಗಡೆ ಇಂಟರ್ನಲ್ ಕಸ್ಟಮ್ ಎರರ್ ಕಳಿಸ್ತೀನಿ. ಇವಾಗ ವ್ಯಾಲ್ಯೂ ಎರರ್ ಬರ್ತಿದೆ, ಕೀ ಎರರ್ ಬರ್ತಾ ಇದೆ ಅಂದರೆ ಇಂಟರ್ನಲ್ಲಿ ನಾನು ಕಸ್ಟಮ್ ಎರರ್ ಬರ್ತಿದ್ದೀನಿ, ಅದಕ್ಕೆ ಪ್ರಾಪರಾಗಿ ಅರ್ಥ ಆಗೋದಕ್ಕೆ ಅದಕ್ಕೂ ಪಾಸ್ ಮಾಡ್ತೀನಿ. 1 ಲೇಯರ್ 2nd ಲೇಯರ್ ಚೈನ್ ಆಯ್ತಲ್ವಾ ಇದು. ಇದೇ ಥರ ನೋಡಿ ನೀವು ಚೈನ್ನ ಬರಿಬೋದು ಅಂತ ಹೇಳ್ತಿರೋದು. ವೆನ್ ಕ್ಯಾಚ್ 1 ಎಕ್ಸೆಪ್ಷನ್ ಆ್ಯಂಡ್ ರೈಸ್ ಅನದರ್, ಪ್ರಿಸರ್ವ್ ದ ಒರಿಜಿನಲ್ ಕಾಂಟೆಕ್ಸ್ಟ್ ಅಂತ ನಿಮಗೆ ಹೇಳ್ತಾರೆ. ಓಕೆನಾ? ಇದೇ ಥರ ನೋಡಿ, ಟ್ರೈ ಇದೂ ಆಗಿದೆ. ಇಲ್ಲಿ ಡೇಟಾ ಪ್ರೊಸೆಸಿಂಗ್ ಎರರ್ ಫಾರ್ ಇದನ್ನು ಕೂಡ ನೀವು ಪ್ರಿಂಟ್ ಮಾಡ್ಬೋದು. ಕಾಸ್ಡ್ ಬೈ ಯಾವುದರಿಂದ ಕಾಸ್ ಆಗಿದೆ ಅಂತಲೂ ಕೂಡ ಇಲ್ಲಿ ನೀವು ಬರೀಬೋದು ಅಂತ ಹಂಗೆ ಹೇಳ್ತಾ ಇದ್ದೀವಿ. ಈ ಪ್ಯಾಟರ್ನ್ ನೋಡ್ಕೊಳ್ಳಿ. ಫಾರ್ ಚೈನ್ ಇನ್ ದ ಎಕ್ಸೆಪ್ಷನ್ ಟುಗೆದರ್ ವೆನ್ ಡಿಬಗ್ಗಿಂಗ್ ಯು ಸಿ ಬೋತ್ ಹೈ ಲೆವೆಲ್ ಎರರ್ ಆ್ಯಂಡ್ ದ ಒರಿಜಿನಲ್ ಕಾಸ್ ಆಫ್ ದ ಎರರ್. ಅಂದರೆ ಇಲ್ಲೂ ಕೂಡ ಹೈ ಲೆವೆಲ್ ಅಂದರೆ ಇದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಡಾಟ್ ಅಂದರೆ ಇದ್ರ ಒಳಗಿರೋ ಪ್ಯಾರಾಮೀಟರ್ನ ಆಕ್ಸೆಸ್ ಮಾಡ್ತಾ ಇದೆಯಾ ನೀನು. ಇವಾಗ ಇದನ್ನು ಪ್ರಿಂಟ್ ಮಾಡಿದೆ, ಹೈ ಲೆವೆಲು ಸಿಕ್ತು ನನಗೆ. ಇವಾಗ ನಿನಗೇನು ಇಶ್ಯೂ ಇತ್ತು ಅದು ಸಿಕ್ತು. ಅವಾಗ ಎರಡು ಕರೆಕ್ಟಾಗಿ ಡಿಬಗ್ ಮಾಡ್ಬೋದು. ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಯಾಕೆ ಮಾಡ್ತಾ ಇರೋದು? ಡಿಬಗ್ ಹೆಂಗೆ ಕರೆಕ್ಟಾಗಿ ಮಾಡಬೇಕು, ಎರರ್ ತಪ್ಪಾಗ್ಬಿಟ್ರೆ ಹೆಂಗಪ್ಪ ನಾವು ಹುಡ್ಕೋದು ಅನ್ನೋದನ್ನೇ. ಹೆಂಗೆ ಹುಡ್ಕೋದು? ಈಸಿಯೆಸ್ಟ್ ವೇ ಪಾಸಿಬಲ್ ನೀವು ನೋಡಬೇಕಾಗುತ್ತೆ. ಅದಕ್ಕೆ ಇವೆಲ್ಲ ಪ್ಯಾಟರ್ನ್ಸ್ ನಿಮಗೆ ಗೊತ್ತಿದ್ರೆ ಈಸಿಯೆಸ್ಟ್ ವೇ ಪಾಸಿಬಲ್ ನೀವು ಎರರ್ ಎಕ್ಸೆಪ್ಷನ್ನ ಬರಿಬೋದು. ಅದನ್ನು ಕರೆಕ್ಟಾಗಿ ಡಿಬಗ್ ಮಾಡಿ ಓದಿ ಫಿಕ್ಸ್ ಮಾಡ್ಬೋದು ಎರರ್ನ, ಅಲ್ವಾ? ರೈಸಿಂಗ್ ಎಕ್ಸೆಪ್ಷನ್ ಅಂದ್ರೇನು? ಸಮಥಿಂಗ್ ಯು ವಾಂಟ್ ಟು ಕ್ಯಾಚ್ ಎ ಎಕ್ಸೆಪ್ಷನ್, ಡೂ ಸಮಥಿಂಗ್ ಲೈಕ್ ಲಾಗಿಂಗ್ ಆ್ಯಂಡ್ ದೆನ್ ಈ ಪ್ರೊಪಗೇಟ್ ಟು ನೆಕ್ಸ್ಟ್ ಸ್ಟೆಪ್. ಅಂದರೆ ಫಾರ್ ಎಕ್ಸಾಂಪಲ್ ಎರರ್ ಬಂದ ತಕ್ಷಣವೇ ಅದು ರೈಸ್ ಆಗಿಬಿಡ್ಬಾರ್ದು. ಫಸ್ಟು ಪ್ರಿಂಟು ನನಗೆ ಹೆಂಗೆ ಬೇಕೋ ಹಂಗೆ ಆಗಬೇಕು. ಆಯಿತಾ? ನನಗೆ ಈ ಥರ ಬೇಕು, ನನಗೆ ಅರ್ಥ ಆಗೋಕ್ಕೆ. ನೋಡಿ, ವಾರ್ನಿಂಗ್ ಅಂತ ಹಾಕೊಂಡಿದ್ದೀನಿ, ಬ್ಯಾಡ್ ಡೇಟಾ ಎನ್ಕೌಂಟರ್, ಇದು ನನಗೆ ಬೇಕಾಗಿರೋಂಗೆ. ಆಮೇಲೆ ರೈಸ್ ಅಂದರೆ ರೈಸ್ ದ ಸೇಮ್ ಎಕ್ಸೆಪ್ಷನ್, ಅದು ಪ್ರಾಪರಾಗಿ ಏನು ವ್ಯಾಲ್ಯೂ ಎರರ್ ಬಂದಿದ್ದು ಅದನ್ನೇ ರೈಸ್ ಮಾಡಿ ಫಸ್ಟ್, ಆಮೇಲೆ ಗೊತ್ತಾಯ್ತಾ? ಬಟ್ ಅದಕ್ಕಿಂತ ಮುಂಚೆ ನಾನು ಇಲ್ಲ ಹಾಕ್ಬೋದು ಇದನ್ನು ಅಂತ ಹೇಳ್ತಿರೋದು. ಇವಾಗ ರೈಸ್ ಅಂತ ನಾನು ಇಲ್ಲಿ ಬರೀಲಿಲ್ಲ ಅಂದರೆ ಆಯಿತಾ, ಇದು ಮಾತ್ರ ಪ್ರಿಂಟ್ ಆಗುತ್ತೆ. ಓಕೆನಾ? ಇವಾಗ ಈ ರೈಸ್ ಅಂತ ಆಗದೆ ಅಂದರೆ ಇವಾಗ ಟರ್ಮಿನಲ್ ಕೂಡ ಕ್ಲಿಯರಾಗಿ ಪ್ರಿಂಟ್ ಆಗುತ್ತೆ ವ್ಯಾಲ್ಯೂ ಎರರ್ ಏನು ಅಂತ. ಆ ಪ್ರಕಾರ ಪೈಥಾನ್ ಸ್ಟ್ರಕ್ಚರ್ ಪ್ರಕಾರ ನಿಮಗೆ ಎರರ್ ಅವ್ರು ನೋಡಿರ್ತಿರಲ್ಲ, ಪೈಥಾನ್ ಸ್ಟ್ರಕ್ಚರ್ ಪ್ರಕಾರ ಅದು ಪ್ರಿಂಟ್ ಆಗುತ್ತೆ, ಇದು ಪ್ರಿಂಟ್. ರೈಸ್ ವಿತೌಟ್ ಆರ್ಗ್ಯುಮೆಂಟ್ಸ್ ರೈಸ್ ದ ಕರೆಂಟ್ ಎಕ್ಸೆಪ್ಷನ್ ವಿತ್ ದ ಒರಿಜಿನಲ್ ಟ್ರ್ಯಾಕ್ ಬ್ಯಾಕ್ ಇಂಟ್ಯಾಕ್ಟ್. ಅಂದರೆ ನೀವು ಇದನ್ನು ಹಾಕಿಲ್ಲ ಅಂದರೆ ಅದು ಬರೀ ಪ್ರಿಂಟ್ ಮಾತ್ರ ಆಗುತ್ತೆ. ಹಾಕಿದ್ರೆ ಕರೆಕ್ಟ್ ಟ್ರೇಸ್ ಬ್ಯಾಕ್ ಥರನೂ ಪ್ರಿಂಟ್ ಆಗುತ್ತೆ. ಕರೆಕ್ಟ್ ಟ್ರೇಸ್ ಬರುತ್ತಲ್ಲ, ಸ್ಟ್ಯಾಕಲ್ಲಿ ಟ್ರೇಸ್ ಆಗುತ್ತಲ್ಲ, ಅದು ಪೂರ್ತಿ ಪ್ರಿಂಟ್ ಆಗುತ್ತೆ ಅಂತ ಹೇಳ್ತಾರೆ. LBYL ವರ್ಸಸ್ EAFP ಇದ್ಯಾವುದಪ್ಪ ಹೊಸ ಪ್ಯಾಟ್ರನ್ನು? ಇದು ನಾನು ಹೇಳ್ತಾ ಇಲ್ಲಪ್ಪ, ಪೈಥಾನ್ ಅವರೇ ನಮಗೆ ಹೇಳ್ತಾ ಇದ್ದಾರೆ. ಏನಿದು? ಟೂ ಫಿಲಾಸಫಿಕಲ್ ಫಾರ್ ಡೀಲಿಂಗ್ ವಿತ್ ಪೊಟೆನ್ಷಿಯಲ್ ಎರರ್. ಬೋತ್ ಟರ್ಮ್ ಆರ್ ಅಫಿಷಿಯಲಿ ಡಿಫೈನ್ಡ್ ಇನ್ ದ ಪೈಥಾನ್ ಲ್ಯಾಂಗ್ವೇಜ್. ಈ ಟರ್ಮು ಅಫಿಷಿಯಲಿ ಪೈಥಾನ್ ಲ್ಯಾಂಗ್ವೇಜ್ ಡಿಫೈನ್ ಆಗಿದೆ. ಇದೇ ಥರ ನೀವು ಎಕ್ಸೆಪ್ಷನ್ ಬರೀಬೇಕು. ಈ ಕಮ್ಯುನಿಟಿಯಲ್ಲಿ ಮಾತಾಡ್ತಾ ಇರೋದಲ್ಲಪ್ಪ, ಈ ಡಾಕ್ಯುಮೆಂಟಲ್ಲಿ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ ಏನಂತ ಇದೆ ಅಂತ. LFB ಏನಂತ ಇದೆ, ಇದ್ರ ಬಗ್ಗೆ ಏನೋ ಹೊಸದು ಕೇಳ್ದಂಗೆ ಇರುತ್ತೆ, ನೀವು ಕೇಳೇ ಇರಲ್ಲ ಯಾರು. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, LBYL ಅಂತ ಇದೆಯಾ, ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿದ್ದೀನಿ. ಲುಕ್ ಬಿಫೋರ್ ಯು ಲೀಪ್, ದಿಸ್ ಕೋಡ್ ಸ್ಟೈಲ್ ಎಕ್ಸ್ಪ್ಲಿಸಿಟ್ಲಿ ಟೆಸ್ಟ್ ಫಾರ್ ಪ್ರೀ ಕಂಡೀಷನ್ ಬಿಫೋರ್ ಮೇಕಿಂಗ್ ಕಾಲ್ ಆರ್ ಲುಕ್ಅಪ್ಸ್. ದಿಸ್ ಸ್ಟೈಲ್ ಕಾಂಟ್ರಾಸ್ಟ್ ವಿತ್ EAFP. ಅದೇ ತಾನೇ ನಾನು ಇಲ್ಲಿ ಹೇಳ್ತಾ ಇರೋದು, EAFP. ಹಂಗಾರೆ ಏನು ಇದ್ರ ಬಗ್ಗೆ ನೋಡೋಣ ಬನ್ನಿ. LBYL ಲುಕ್ ಬಿಫೋರ್ ಯು ಲೀಪ್ ಅಂದರೆ ಮೀನಿಂಗ್ ಏನಪ್ಪ? ಚೆಕ್ ಕಂಡೀಷನ್ ಬಿಫೋರ್ ಆ್ಯಕ್ಟಿಂಗ್. ಅಂದರೆ ನೀನು ಏನೇ ಲಾಜಿಕ್ ಬರೆಯೋಕ್ಕಿಂತ ಮುಂಚೆ ಒಂದು ಚೆಕ್ ಹಾಕ್ಬಿಡು ನೀನು ಅಂತ ಹೇಳ್ತಾ ಇದೆ. ಇಫ್ ನೇಮ್ ಇನ್ ಯೂಸರ್ ಡೇಟಾ, ನೇಮ್ ಅನ್ನೋ ಕೀ ಇತ್ತಾ, ಒಳಗೋಗು. ಇಲ್ಲ ಅಂದರೆ ನೇಮ್ ಅನ್ನೋ ಕೀಗೆ ನೀನೇ ಅನ್ನೋನ್ ಅಂತ ಹಾಕಿ ಮುಂದಕ್ಕೆ ಪಾಸ್ ಮಾಡು. ಲಾಜಿಕ್ ಕ್ರ್ಯಾಶ್ ಆಗಲ್ಲ, ಬಟ್ ಅನ್ನೋನ್ ಅಂತ ಕಾಣಿಸ್ತಾ ಇರತ್ತೆ. ಕೆಲವೊಂದು ಕಂಡೀಷನ್ ಈ ಥರ ಬೇಕಾಗುತ್ತೆ. ನೇಮ್ ಅನ್ನೋದು ಅವ್ರು ಕೊಟ್ಟಿಲ್ಲ ಅಂದರೆ ಅವ್ರು ಇಷ್ಟ, ಅದು ಒಂದೊಂದು ಸತಿ ಆಪ್ಷನ್ಲಿ ಇರುತ್ತೆ. ಅಂಥ ಟೈಮಲ್ಲಿ ಅನ್ನೋನ್ ಅಂತ ನೀನೇ ಹಾಕ್ಕೊಂಬಿಡು. ಇಂಥ ಟೈಮಲ್ಲಿ ಈ ಫಿಲಾಸಫಿನ ಯೂಸ್ ಮಾಡಬೇಕಾಗುತ್ತೆ. ಅದೇ ಹೇಳ್ತಾ ಇರೋದು ನೋಡಿ. EAFP ಅಂದ್ರೇನು? ಈಸಿಯರ್ ಟು ಆಸ್ಕ್ ಫಾರ್ಗಿವ್ನೆಸ್ ದ್ಯಾನ್ ಪರ್ಮಿಷನ್.
ಅಂದರೆ ಟ್ರೈ ಆ್ಯಂಡ್ ಹ್ಯಾಂಡಲ್ ಫೇಲ್ಯೂರ್. ನೀನು ಅದಕ್ಕೇನು ಕೊಡಲ್ಲಪ್ಪ, ನೀನು ಈ ಥರ ಕೊಡಲ್ಲ, ನೀನು ಇದಕ್ಕೆ ಆಪೋಸಿಟ್ ಏನು, ಈ ಎರರ್ ಬಂದರೆ ಕ್ಯಾಚ್ ಮಾಡು, ಅದಕ್ಕೆ ಆಮೇಲೆ ನೀನು ಅನ್ನೋ ಅಂತ. ಈ ಎರಡು ಕಂಡೀಷನ್ ಕರೆಕ್ಟಾಗಿ ಚೆಕ್ ಮಾಡಿ. ಅದಕ್ಕೆ ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಫ್ ನೇಮ್ ಇದೆಯಾ ನೀನೇ ಅನ್ನೋನ್ ಅಂತ ಹಿಂಗೆ ಹಾಕೊಂಬಿಡಿ ಎಲ್ಸ್ ಕಂಡೀಷನ್. ಇನ್ನೊಂದೇನೆಂದರೆ ಕೀ ಎರರ್ ಬರೋ ತನಕ ಕಾಯಪ್ಪ, ಕೀ ಎರರ್ ಬಂದಮೇಲೆ ಬೇಕಾದ್ರೆ ನೀನು ಅಪ್ಡೇಟ್ ಮಾಡಿ. ಎರಡು ಕಾಂಟ್ರಡಿಕ್ಟರಿ ಥರ ಅಲ್ವಾ. ನೋಡಿ ಇಲ್ಲಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ಇಲ್ಲಿ ನೀವು ಕೀ ಎರರ್ ಬರಲಿ, ಯಾಕಂದರೆ ಕೀ ಎರರೇ ಬರೋದು ಇದಕ್ಕೆ. ಕೀ ಮಿಸ್ಸಿಂಗ್ ಇದ್ದರೆ ಕೀ ಎರರೇ ತಾನೇ ಬರೋದು, ಆಮೇಲೆ ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಪೈಥಾನ್ ಫೇವರ್ ಮಾಡೋದು EAFPನ ನೀವು LBYL ಮಾಡಬೇಡಿ ಅಂತ ಹೇಳ್ತಿದ್ದೆ. ಅಂದರೆ ಈ ಥರ ಪ್ಯಾಟ್ರನ್ನ ಯೂಸ್ ಮಾಡಬೇಡಿ, ಇದನ್ನು ಪೈಥಾನ್ ಫೇವರ್ ಮಾಡ್ತಾ ಇದೆ ಅಂತ ಹೇಳ್ತೀವಿ ಈ ಥರ ಕಂಡೀಷನಲ್ಲಿ. ಬಟ್ ಇನ್ನೊಂದು ಏನಂದರೆ, ನೀವು ಇನ್ನೊಂದು ಗೊತ್ತಿದೆ ತಾನೇ, ಕಲ್ತಿದ್ದೀರ ತಾನೇ, ಯೂಸರ್ ಡೇಟಾ ಡಾಟ್ ಗೆಟ್ ಇಲ್ಲಿ ನೇಮ್ ಅಂತ ಇದ್ರೆ ನೇಮ್ ತಗೋ, ಇಲ್ಲಾಂದರೆ ಅನ್ನೋನ್ ಅಂತ ಹಾಕು ಅಂತ ಹೇಳೋದು. ಇದೇ ಬೆಟರು ಇವೆರಡು ಅಪ್ರೋಚ್ಗಿಂತ ಅಂತ ಹೇಳ್ತಾ ಇದೆ. ಅಂದರೆ ಮೀನಿಂಗ್ ಏನು, ಫಸ್ಟು ಇದನ್ನು ನೋಡಬೇಕು. ನೀವು ಕಲ್ತ್ಕೊಂಡಿರ್ತಾನೆ, ನೀವು ಡಿಕ್ಷನರಿಯಲ್ಲಿ ಯೂಸರ್ ಡೇಟಾ ಡಾಟ್ ಗೆಟ್ ಫಸ್ಟ್ ನೇಮ್ ಕೀ ಇದೆಯಾ ಅವಾಗ ತಗೋ, ಇಲ್ಲಾಂದರೆ ಅನ್ನೋನ್ ಅಂತ ಆಟೋಮೆಟಿಕ್ ತಗೋ. ಇಲ್ಲಿ ಇಷ್ಟೆಲ್ಲ ಲಾಜಿಕ್ ಬರೋದೇ ಬೇಕಾಗಿಲ್ಲ. ನೀವು ಅರ್ಥ ಆಯ್ತಾ. ನೋಡಿ 3 ಪ್ಯಾಟ್ರನ್ನು ಗೊತ್ತಿದೆ, ಯಾವ್ದು ಯೂಸ್ ಮಾಡಬೇಕು, ಪೈಥಾನಿಕ್ ವೇ ಅಲ್ಲಿ ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಸೇಫ್ ಫೇಲ್ಯೂರ್ ಪ್ಯಾಟರ್ನ್ ಅಂದ್ರೇನು, ಇವಾಗ ರೀಟ್ರೈ ಲಾಜಿಕ್. ಫಾರ್ ಎಕ್ಸಾಂಪಲ್ ಒಂದು API ಕಾಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಒಂದ್ಸತಿ ಫೇಲ್ ಆಗಿಬಿಡುತ್ತೆ. ಈ ಏನೋ ಕಂಡೀಷನ್ ಪ್ರಕಾರ ಒಂದ್ಸತಿ ಫೇಲ್ ಆಗಿಬಿಟ್ಟಿರ್ತದೆ, ಬಟ್ ಅದು ರಿಯಲಾಗಿ ಫೇಲ್ ಆಗಿರಲ್ಲ. ನೀವೇನು ಮಾಡಿರ್ತಾ ಒಂದು ರೀಟ್ರೈ ಲಾಜಿಕ್ ಹಾಕ್ಬೇಕು. ಒಂದು 3 ಸತಿ ಕಾಲ್ ಮಾಡಪ್ಪ, 3 ಸತಿನೂ ಫೇಲ್ ಆಯಿತು ಅಂದರೆ ಬಿಟ್ಟಾಕ್ಬೇಕು. ಅದೇ ನೀವು ಹೇಳ್ತೀರಾ ಅಟೆಂಪ್ಟ್ ಟು ಫೆಚ್ ದ URL ವಿತ್ ರೀಟ್ರೈ ಆನ್ ಫೇಲ್ಯೂರ್. ಇವಾಗ ನೋಡೋ ಫೇಲ್ ಆಯಿತಾ, ಇಲ್ಲ ಒಂದು ಸತಿ ರೀಟ್ರೈ ಮಾಡು, ಇಲ್ಲಿ ಡಿಲೇ ಹಾಕು, ಸ್ವಲ್ಪ ಡಿಲೇ ಹಾಕಿ ಆಮೇಲೆ ಮತ್ತೆ ಒಂದು ಸತಿ ರೀಟ್ರೈ ಮಾಡು. ಇವಾಗ ಎಷ್ಟು ಸತಿ ಆಗ್ತೀರಾ, ಮ್ಯಾಕ್ಸಿಮಮ್ ರೀಟ್ರೈ 3 ಟೈಮ್ಸ್. 3 ಟೈಮ್ ಆದಮೇಲೆ ಮುಗೀತಪ್ಪ, ಎಲ್ಲ ಫೇಲ್ ಆಗ್ತಿದೆ, ರಿಯಲಾಗಿ ಫೇಲ್ ಆಗ್ತಿದೆ API ಅಂತ ನೀನು ಹೇಳು ಅಂತ ಹೇಳ್ತೀರಿ. ಫಾಲ್ ಬ್ಯಾಕ್ ವ್ಯಾಲ್ಯೂ ಅಂದ್ರೇನು, ಇವಾಗ ಡಿಫಾಲ್ಟ್ ವ್ಯಾಲ್ಯೂ ಒಂದಿರುತ್ತೆ, ಡಿಫಾಲ್ಟ್ ನನ್ನಂತ, ಓಕೆನಾ. ಇವಾಗೇನು ಫಸ್ಟ್ ಇವಾಗ ಟ್ರೈ ಆಯಿತು, ಇವಾಗ ರಿಟರ್ನ್ ಮಾಡಿ ಕೀ ಇಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂ ರಿಟರ್ನ್ ಮಾಡು ಅಂತ ಹೇಳ್ತಾರೆ. ಸಿಂಪಲ್ ಲಾಜಿಕ್. ಇವೆಲ್ಲ ಲಾಜಿಕ್ ನಿನ್ನ ತಲೆಯಲ್ಲಿ ಇರಬೇಕು. ಹ್ಯಾಂಡಲ್ ಮಾಡ್ಬೇಕಾದ್ರೆ ಎರರ್ನ, ಕೀ ಇಲ್ಲ ಅಂದರೆ ಎಕ್ಸೆಪ್ಷನ್ ಬರ್ತಾ ಇದ್ದರೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಬೆಸ್ಟ್ ಅಪ್ರೋಚ್ ಯಾವುದು, ಅವೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಕೋಡ್ ಬರಿಬೇಕಾರೆ, ಆಯಿತಾ. ಗ್ರೇಸ್ಫುಲ್ ಡಿಗ್ರೇಡೇಷನ್ ಅಂದ್ರೇನು, ಇಫ್ ದ ಫುಲ್ ಡೇಟಾ ಇಸ್ ಅನ್ಅವೈಲಬಲ್ ರಿಟರ್ನ್ ದ ರೀಸನಬಲ್ ಆಲ್ಟರ್ನೇಟಿವ್ ಇನ್ಸ್ಟೆಡ್ ಆಫ್ ಕ್ರಾಶಿಂಗ್. ಕ್ರ್ಯಾಶ್ ಮಾಡೋಕ್ಕಿಂತ ಬೆಟರ್ ಏನು, ರಿಟರ್ನ್ ಎ ರೀಸನಬಲ್ ಆಲ್ಟರ್ನೇಟಿವ್ ಇನ್ಸ್ಟೆಡ್ ಆಫ್ ಕ್ರಾಶಿಂಗ್ ಅಂತ ಹೇಳ್ತಾ ಇರೋದು. ಅಂದರೆ ಗೆಟ್ ಯೂಸರ್ ಡಿಸ್ಪ್ಲೇ ನೇಮ್, ಅವ್ನು ಡಿಸ್ಪ್ಲೇ ನೇಮ್ನ ನೀವು ಗೆಟ್ ಮಾಡಬೇಕು ಅಂದಾಗ, ಡಿಸ್ಪ್ಲೇ ನೇಮ್ ಇಲ್ಲಪ್ಪ ಅವನ ಹತ್ರ ಅಂತ ಹೇಳಿದಾಗ ಅವ್ನು ಯೂಸರ್ ID ಕಳಿಸ್ಬಿಡು. ಇದು ಆಪ್ಷನಲ್. ಕ್ರ್ಯಾಶ್ ಆಗಿಂದ ಬೆಟರು ಯೂಸರ್ ID ಕಳಿಸ್ಬಿಡೋದು ಅವನಿಗೆ, ಅಲ್ವನಪ್ಪ. ಅವ್ನು ಫ್ರಂಟ್ ಎಂಡ್ ಅವ್ನು ಹೆಂಗಾರ ಹ್ಯಾಂಡ್ಲ್ ಮಾಡ್ತಾನೆ. ಯೂಸರ್ ID ಇದ್ದರೆ ಅವನು ಅನ್ನೋದು ತೋರಿಸ್ತಾನೆ, ಯೂಸರ್ ID ಇದ್ದರೆ ಯೂಸರ್ IDನ ಡಿಸ್ಪ್ಲೇ ಮಾಡ್ತಾನೆ, ಬಿಸ್ನೆಸ್ ಲಾಜಿಕ್ ಪ್ರಕಾರ. ಬಟ್ ಆದರೆ ಕ್ರ್ಯಾಶ್ ಆಗೋಕ್ಕಿಂತ ಮುಂಚೆ ಅದ್ರ ಆಲ್ಟರ್ನೇಟಿವ್ ಕೊಟ್ಬಿಡಿ. ಯಾವ್ದಾರ ಇವಾಗ ಡಿಸ್ಪ್ಲೇ ನೇಮ್ ಇರುತ್ತೆ, ಅದ್ರ ಬಳಿ ಯೂಸರ್ ನೇಮ್ ಕೊಟ್ಬಿಡು, ಇಲ್ಲ ಆಲ್ಟರ್ನೇಟಿವ್ ನೇಮ್ ಕೊಟ್ಬಿಡು. ಅರ್ಥ ಆಯ್ತಾ. ಅದನ್ನು ಇದು ಹೇಳ್ತಾ ಇರೋದು ಗ್ರೇಸ್ಫುಲ್ ಡಿಗ್ರೇಡೇಷನ್ ಅಂದರೆ ಅದೇ ಮೀನಿಂಗ್. ಓಕೆ, ಇದೇ ಥರನೇ ತಲೆ ಓಡ್ತಾ ಇರಬೇಕು. ನೀವು ಡೆವಲಪ್ ಮಾಡ್ಬೇಕಾದ್ರೆ ತಲೆ ಓಡ್ತಾ ಇರಬೇಕು. ಇವೆಲ್ಲ ಲಾಜಿಕ್ ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್ ನೀವು ಇದನ್ನು ಮಾಡ್ತಾ ಇರ್ತೀರ ನಾರ್ಮಲಿ, ಬಟ್ ಅದೇನು ಪ್ಯಾಟ್ರನ್ ಅಂತ ನಿಮ್ಗೆ ಗೊತ್ತಿರಲ್ಲ. ಇವತ್ತು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಏನು ಪ್ಯಾಟ್ರನ್ ಅದು ಅಂತ. ಡಿಸೈನ್ ಪ್ರಿನ್ಸಿಪಲ್, ವ್ಯಾಲಿಡೇಟ್ ಅರ್ಲಿಯಾಗಿ ವ್ಯಾಲಿಡೇಟ್ ಮಾಡಬೇಕು, ಫೇಲ್ ಕ್ಲಿಯರ್ಲಿ, ಪ್ರೊವೈಡ್ ಕಾಂಟೆಕ್ಸ್ಟ್, ಕ್ಯಾಚ್ ನ್ಯಾರೋಲಿ, ನೆವರ್ ಸೈಲೆಂಟ್ ಎರರ್. ಇದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋದು. ನೀವು ಇದು ಒಂದು ಲೆಟರ್ ಹೋದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ವ್ಯಾಲಿಡೇಟ್ ಅರ್ಲಿ, ಫೇಲ್ ಕ್ಲಿಯರ್ಲಿ, ಕ್ಲಿಯರಾಗಿ ಫೇಲ್ ಆಗ್ಬೇಕು, ನಮ್ಗೆ ಅರ್ಥ ಆಗ್ಬೇಕು ಏನು ಫೇಲ್ ಆಗ್ತದೆ ಅಂತ, ಅವಾಗ ನಾವು ಫಿಕ್ಸ್ ಮಾಡ್ಬೋದು. ಫೇಲೇ ಸೈಲೆಂಟಾಗಿ ಆಗ್ತಾ ಇದ್ದರೆ ಅದು ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ, ಅದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇರೋದು. ಪ್ರೊವೈಡ್ ಕಾಂಟೆಕ್ಸ್ಟ್, ಏನಕ್ಕೆ ಫೇಲ್ ಆಗ್ತಿದೆ, ಏನಾಗ್ತಿದೆ ಅದನ್ನು ತಿಳ್ಕೊಬೇಕಾಗತ್ತೆ. ಕ್ಯಾಚ್ ನ್ಯಾರೋಲಿ ಅಂದರೆ ಸ್ಪೆಸಿಫಿಕ್ ಏನು ಇಶ್ಯೂ ಇದೆ ಅದನ್ನೇ ಕರೆಕ್ಟಾಗಿ ಕ್ಯಾಚ್ ಮಾಡಿ ನೀನು ಅವಾಗ ಫಿಕ್ಸ್ ಮಾಡ್ಬೋದಲ್ಲ ಬೇಗ ಅಂತ ಹೇಳ್ತಾ ಇರೋದು. ನೆವರ್ ಸೈಲೆನ್ಸ್ ಎರರ್ ಅಂದರೆ ನೀವು ಸೈಲೆಂಟಾಗಿ ಯಾವತ್ತೂ ಫೇಲ್ ಆಗಬಾರ್ದು. ಇದೇ ಬೇಸ್ ಪ್ರಿನ್ಸಿಪಲ್. ಇದ್ರ ಮೇಲೆ ನೀವು ಎರರ್ ಹ್ಯಾಂಡ್ಲಿಂಗ್ ಬರೀಬೇಕು, ಆವಾಗ ನೀವು ಪ್ರೋ ಡೆವಲಪರ್ ಆಗಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾ ಇರೋದು ವೇರ್ ದಿ ಸಪ್ಲೈ ಇನ್ ರಿಯಲ್ ವರ್ಲ್ಡ್. ನಿಮ್ಗೆ ಯಾವುದೇ API ಬರೀ ಏನೋ ಎರರ್ ಹ್ಯಾಂಡ್ಲಿಂಗ್ ಇಲ್ಲ ಅಂದರೆ ನೀವೇನು ಬರೋಕ್ಕೆ ಆಗಲ್ಲ. ಯಾಕಂದರೆ ನೀವು ಎಲ್ಲ ಬೆಸ್ಟ್ ಕೇಸಸ್ ಸಿನಾರಿಯೋನೂ ಯೋಚನೆ ಮಾಡೋಕ್ಕಾಗಲ್ಲ. ಡೆವಲಪರ್ ಆಗಿರೋದು ಎಲ್ಲಾದ್ರ 360 ಡಿಗ್ರಿ ಯೋಚನೆ ಮಾಡಬೇಕು. ಹಾಗಾಗಿ ಎರರ್ ಹ್ಯಾಂಡ್ಲಿಂಗ್ ಒನ್ ಆಫ್ ದ ಕ್ರೂಷಿಯಲ್ ಪಾಯಿಂಟು, ಬಟ್ ನೆಗ್ಲೆಕ್ಟೆಡ್ ಟಾಪಿಕ್ ಇದು, ಬಟ್ ಕ್ರೂಷಿಯಲ್ ಪಾಯಿಂಟ್ ಇದು, ಗೊತ್ತಾಯ್ತಾ. ಅದ್ರಲ್ಲಿ ಎಕ್ಸಾಂಪಲ್ ಹೇಳಿದ್ದೀನಿ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ನೋಡಿ, ಇವಾಗ ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಕ್ಲೀನಾಗಿ. ನಾನು ಏನೇ ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿರ್ಬೋದು, ಆಯಿತಾ, ನಿಮಗೆ ಕ್ಲಿಯರ್ ಅರ್ಥ ಆಗಿದೆ ಅಂತಲೇ ಇರ್ಬೋದು, ಬಟ್ ನೀವು ಕೈಯಲ್ಲೇ ಟೈಪ್ ಮಾಡಿ, ನಿಮ್ಮ ತಲೆ ಹೋಗುತ್ತೆ. ಇವಾಗ ಸದ್ಯಕ್ಕೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಆಮೇಲೆ ಮರ್ತೋಗ್ಬಾರ್ದು. ಒಂದ್ಸರಿ ಟೈಪ್ ಹೊಡೆದು ಒಂದ್ಸರಿ ಚೆಕ್ ಮಾಡಿ ನೋಡ್ಬಿಡಿ. ನೋಟ್ಸು ಕೂಡ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅವಾಗ ಕ್ಲಿಯರ್ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.